ಈಗಾಗಲೇ ರಾಮ ಮಂದಿರಕ್ಕೆ SITಯನ್ನು ರಚನೆ ಮಾಡಿದ್ದಾರೆ. 8 ಜನರನ್ನು ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಎನ್ಕ್ವೈರಿ ಕೂಡ ನಡೀತಾ ಇದೆ. ಅವನು ಎಷ್ಟೇ ದೊಡ್ಡವರಾದರೂ ಕೂಡ ಕಾನೂನು ಅಡಿಯಲ್ಲಿ ಅವ್ರಿಗೆ ಯಾವ ರೀತಿ ಕ್ರಮ ಆಗಬೇಕು ಅನ್ನೋದು ಕೂಡ ಇದಾಗಿದೆ. ಆದರೆ ಮಾನಸಿಕವಾಗಿ ಈ ಥರದ ಘಟನೆಗಳು ನಡೆದಾಗ ನಮ್ಮ ದೇಶ ನಡೆದು ಬಂದ ದಾರಿ, ಈ ದೇಶದ ಇತಿಹಾಸಕ್ಕೆ ಎಲ್ಲ ಒಂದು ಕಡೆ ಕಪ್ಪು ಚುಕ್ಕಿಯನ್ನು ಇಟ್ಟಂಗೆ ಆಗ್ತದೆ ಅನ್ನೋದು ಆಗಿದೆ. ಆದ್ದರಿಂದ ಅಲ್ಲಿಯ ಮುಖ್ಯಮಂತ್ರಿಗಳು ಆದ ಸನ್ಮಾನ್ಯ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ತುಂಬ ಗಂಭೀರವಾಗಿ ಇದನ್ನು ತೆಗೆದುಕೊಂಡು ಈ ಪ್ರಕರಣದಲ್ಲಿ ಯಾರು ಎಷ್ಟೇ ಇದ್ದರೂ ಕೂಡ ಕ್ರಮವನ್ನು ತಗೋತಾ ಇದ್ದಾರೆ. ಅಲ್ಲಿ SIT ಕೂಡ ಆಗೋದ್ರ ಜೊತೆಯಲ್ಲಿ ಅವರ ಯಾವ ರೀತಿ ಶಿಕ್ಷೆಯನ್ನು ಕೊಡಬೇಕು, ಏನು ಮಾಡಬೇಕು ಅನ್ನೋದು ಕೂಡ ತುಂಬ ತ್ವರಿತವಾಗಿ ನಡೀತಾ ಇದೆ. ಈಗಾಗಲೇ ರಾಮ ಮಂದಿರಕ್ಕೆ SITಯನ್ನು ರಚನೆ ಮಾಡಿದ್ದಾರೆ. 8 ಜನರನ್ನು ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಎನ್ಕ್ವೈರಿ ಕೂಡ ನಡೀತಾ ಇದೆ. ಅವನು ಎಷ್ಟೇ ದೊಡ್ಡವರಾದರೂ ಕೂಡ ಕಾನೂನು ಅಡಿಯಲ್ಲಿ ಅವ್ರಿಗೆ ಯಾವ ರೀತಿ ಕ್ರಮ ಆಗಬೇಕು ಅನ್ನೋದು ಕೂಡ ಇದಾಗಿದೆ. ಆದರೆ ಮಾನಸಿಕವಾಗಿ ಈ ಥರದ ಘಟನೆಗಳು ನಡೆದಾಗ ನಮ್ಮ ದೇಶ ನಡೆದು ಬಂದ ದಾರಿ, ಈ ದೇಶದ ಇತಿಹಾಸಕ್ಕೆ ಎಲ್ಲ ಒಂದು ಕಡೆ ಕಪ್ಪು ಚುಕ್ಕಿಯನ್ನು ಇಟ್ಟಂಗೆ ಆಗ್ತದೆ ಅನ್ನೋದು ಆಗಿದೆ. ಆದ್ದರಿಂದ ಅಲ್ಲಿಯ ಮುಖ್ಯಮಂತ್ರಿಗಳು ಆದ ಸನ್ಮಾನ್ಯ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ತುಂಬ ಗಂಭೀರವಾಗಿ ಇದನ್ನು ತೆಗೆದುಕೊಂಡು ಈ ಪ್ರಕರಣದಲ್ಲಿ ಯಾರು ಎಷ್ಟೇ ಇದ್ದರೂ ಕೂಡ ಕ್ರಮವನ್ನು ತಗೋತಾ ಇದ್ದಾರೆ. ಅಲ್ಲಿ SIT ಕೂಡ ಆಗೋದ್ರ ಜೊತೆಯಲ್ಲಿ ಅವರ ಯಾವ ರೀತಿ ಶಿಕ್ಷೆಯನ್ನು ಕೊಡಬೇಕು, ಏನು ಮಾಡಬೇಕು ಅನ್ನೋದು ಕೂಡ ತುಂಬ ತ್ವರಿತವಾಗಿ ನಡೀತಾ ಇದೆ. ಈಗಾಗಲೇ ರಾಮ ಮಂದಿರಕ್ಕೆ SITಯನ್ನು ರಚನೆ ಮಾಡಿದ್ದಾರೆ. 8 ಜನರನ್ನು ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಎನ್ಕ್ವೈರಿ ಕೂಡ ನಡೀತಾ ಇದೆ. ಅವನು ಎಷ್ಟೇ ದೊಡ್ಡವರಾದರೂ ಕೂಡ ಕಾನೂನು ಅಡಿಯಲ್ಲಿ ಅವ್ರಿಗೆ ಯಾವ ರೀತಿ ಕ್ರಮ ಆಗಬೇಕು ಅನ್ನೋದು ಕೂಡ ಇದಾಗಿದೆ. ಆದರೆ ಮಾನಸಿಕವಾಗಿ ಈ ಥರದ ಘಟನೆಗಳು ನಡೆದಾಗ ನಮ್ಮ ದೇಶ ನಡೆದು ಬಂದ ದಾರಿ, ಈ ದೇಶದ ಇತಿಹಾಸಕ್ಕೆ ಎಲ್ಲ ಒಂದು ಕಡೆ ಕಪ್ಪು ಚುಕ್ಕಿಯನ್ನು ಇಟ್ಟಂಗೆ ಆಗ್ತದೆ ಅನ್ನೋದು ಆಗಿದೆ. ಆದ್ದರಿಂದ ಅಲ್ಲಿಯ ಮುಖ್ಯಮಂತ್ರಿಗಳು ಆದ ಸನ್ಮಾನ್ಯ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ತುಂಬ ಗಂಭೀರವಾಗಿ ಇದನ್ನು ತೆಗೆದುಕೊಂಡು ಈ ಪ್ರಕರಣದಲ್ಲಿ ಯಾರು ಎಷ್ಟೇ ಇದ್ದರೂ ಕೂಡ ಕ್ರಮವನ್ನು ತಗೋತಾ ಇದ್ದಾರೆ. ಅಲ್ಲಿ SIT ಕೂಡ ಆಗೋದ್ರ ಜೊತೆಯಲ್ಲಿ ಅವರ ಯಾವ ರೀತಿ ಶಿಕ್ಷೆಯನ್ನು ಕೊಡಬೇಕು, ಏನು ಮಾಡಬೇಕು ಅನ್ನೋದು ಕೂಡ ತುಂಬ ತ್ವರಿತವಾಗಿ ನಡೀತಾ ಇದೆ. ಈಗಾಗಲೇ ರಾಮ ಮಂದಿರಕ್ಕೆ SITಯನ್ನು ರಚನೆ ಮಾಡಿದ್ದಾರೆ. 8 ಜನರನ್ನು ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಎನ್ಕ್ವೈರಿ ಕೂಡ ನಡೀತಾ ಇದೆ. ಅವನು ಎಷ್ಟೇ ದೊಡ್ಡವರಾದರೂ ಕೂಡ ಕಾನೂನು ಅಡಿಯಲ್ಲಿ ಅವ್ರಿಗೆ ಯಾವ ರೀತಿ ಕ್ರಮ ಆಗಬೇಕು ಅನ್ನೋದು ಕೂಡ ಇದಾಗಿದೆ. ಆದರೆ ಮಾನಸಿಕವಾಗಿ ಈ ಥರದ ಘಟನೆಗಳು ನಡೆದಾಗ ನಮ್ಮ ದೇಶ ನಡೆದು ಬಂದ ದಾರಿ, ಈ ದೇಶದ ಇತಿಹಾಸಕ್ಕೆ ಎಲ್ಲ ಒಂದು ಕಡೆ ಕಪ್ಪು ಚುಕ್ಕಿಯನ್ನು ಇಟ್ಟಂಗೆ ಆಗ್ತದೆ ಅನ್ನೋದು ಆಗಿದೆ. ಆದ್ದರಿಂದ ಅಲ್ಲಿಯ ಮುಖ್ಯಮಂತ್ರಿಗಳು ಆದ ಸನ್ಮಾನ್ಯ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ತುಂಬ ಗಂಭೀರವಾಗಿ ಇದನ್ನು ತೆಗೆದುಕೊಂಡು ಈ ಪ್ರಕರಣದಲ್ಲಿ ಯಾರು ಎಷ್ಟೇ ಇದ್ದರೂ ಕೂಡ ಕ್ರಮವನ್ನು ತಗೋತಾ ಇದ್ದಾರೆ. ಅಲ್ಲಿ SIT ಕೂಡ ಆಗೋದ್ರ ಜೊತೆಯಲ್ಲಿ ಅವರ ಯಾವ ರೀತಿ ಶಿಕ್ಷೆಯನ್ನು ಕೊಡಬೇಕು, ಏನು ಮಾಡಬೇಕು ಅನ್ನೋದು ಕೂಡ ತುಂಬ ತ್ವರಿತವಾಗಿ ನಡೀತಾ ಇದೆ.